ಕೂಡ ವಿತರಿಸಿ ಶ್ರೀ ಮಠದಲ್ಲಿ ನಡೆಯುವಂತಹ ಪೀಠದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ರೂಪರೇಷೆಯನ್ನು ಭಕ್ತರ ಜನಮಾನಸಕ್ಕೆ ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನದ ಸೇವೆಯನ್ನು ಸಲ್ಲಿಸತಕ್ಕಂಥ ಮಾಧ್ಯಮ ಮಿತ್ರರಾದ ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಮಾಧ್ಯಮ ಮಿತ್ರರೇ, ತಾಯಿಯಂತೆ, ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳವರ ಒಂದು ಆದೇಶ ಅಪ್ಪಣೆ ಮೇರೆಗೆ ರೂಪಿತವಾಗಿರ್ತಕ್ಕಂಥ ಈ ಪುಣ್ಯಾರಾಧನೆ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಕ್ಕಂಥದ್ದು ಕೂಡ ನಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂತಹ ವಿಷಯವಾಗಿದೆ. ಆದಾಗ್ಯೂ ಈ ವರ್ಷದ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನ ಒಳಗೊಂಡಿರ್ತಕ್ಕಂಥ ಈಗಾಗಲೇ ಪತ್ರಿಕೆ ನಿಮ್ಮ ಕೈಯಲ್ಲಿ ಕೂಡ ಸೇರಿದೆ. ವಿಶೇಷವಾಗಿ ಎಲ್ಲ ವಿಚಾರಧಾರೆಗಳು ಕೂಡ ವಿಷಯಗಳು ಕೂಡ ಅಲ್ಲಿ ಗೊತ್ತಾಗಿದೆ ನಿಮ್ಮೆಲ್ಲರಿಗೂ ಕೂಡ. ಆದರೂ ಕೂಡ ಸಾಂಕೇತಿಕವಾಗಿ ಈ ಕಾರ್ಯಕ್ರಮ ರೂಪರೇಷೆಗಳನ್ನ ಔಚಿತ್ಯವಾಗಿ ಕೆಲವೆರಡು ಮಾತುಗಳಲ್ಲಿ ಹೇಳಿ ಇಚ್ಛಿಸ್ಕೊಳ್ತೀವಿ. ಲಿಂಗೈಕ್ಯ ಜಗದ್ಗುರು ವಾಗೀಶ್ ಪಂಡಿತಾರಾಧ್ಯರ 39ನೇ ಪುಣ್ಯ ಸ್ಮರಣೋತ್ಸವ ಆಗಿದೆ. ಈಗ 14ನೇ ವರ್ಷ ಪುಣ್ಯಾರಾಧನೆ 9 ಜಗದ್ಗುರು ಕಾರ್ಯಕ್ರಮ ಇದಾಗಿದೆ. ನಿಮಿತ್ತವಾಗಿ ಬರುವ ಇದೇ ಅಕ್ಟೋಬರ್ 24 ಮತ್ತು 25ರಂದು 2 ದಿನಗಳ ಪರ್ಯಂತ ಶ್ರೀಶೈಲ ಜಗದ್ಗುರು ಆವರಣದಲ್ಲಿ ಬೆಳಗ್ಗೆ ಪ್ರಸ್ತುತ ಶ್ರೀಶೈಲ ಜಗದ್ಗುರುವರ ಇಷ್ಟಲಿಂಗ ಮಹಾಪೂಜೆ ಮತ್ತು ಗದ್ದಿಗೆ ವಿಶೇಷವಾಗಿ ಪೂಜೆ, ಅರ್ಚನ ಅನುಭವಗಳಾಗಲಿ, ಅಭಿಷೇಕ, ದಾಸೋಹ ಪ್ರಸಾದ ಆಗಲಿ ಕೂಡ ಬೆಳಗ್ಗೆ ಶ್ರೀಶೈಲ ಮಠದಲ್ಲಿ ನಡೀತಕ್ಕಂಥದ್ದಾಗಿದೆ. 24 ಮತ್ತು 25 2 ದಿನಗಳ ಪರ್ಯಂತ ಸಾಯಂಕಾಲ ಧರ್ಮಸಭೆಯನ್ನ ದಾವಣಗೆರೆ ಹರಿಹರ ಅರ್ಬನ್ ಬ್ಯಾಂಕ್ ಸಮುದಾಯ ಭವನ ವಿನೋಮ್ನಲ್ಲಿರ್ತಕ್ಕಂಥ 2ನೇ ಮೇಲಿರ್ತಕ್ಕಂಥ ಸಮುದಾಯ ಭವನದಲ್ಲಿ ಸಾಯಂಕಾಲ ಜನಜಾಗೃತಿ ಧಾರ್ಮಿಕ ಸಮಾರಂಭ ನಡೀತಕ್ಕಂಥದ್ದಾಗಿದೆ. ಆ ಸಮಾರಂಭದಲ್ಲಿಯೇ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಭಕ್ತರಿಗಾಗಿ ಎಲ್ಲ ಮಾಡತಕ್ಕಂಥ ವ್ಯವಸ್ಥೆ ಇದಾಗಿದೆ. Look at